ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ F05ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಸಿಂಪಲಾಗಿರೋ ಫೋನು, ನೀವು ಗಿಫ್ಟ್ ಯಾರಿಗಾದ್ರೂ ಕೊಡಬೇಕು ಅಂದ್ಕೊಂಡಿದ್ದೀರ, ಸಕ್ಕತ್ತಾಗಿರೋ ಫೋನ್ ಅಂತಲೇ ಹೇಳ್ಬೋದು. ಸಿಂಪಲಾಗಿ ಫೋನ್ ಇದೆ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಅದಕ್ಕೆ ಮುಂಚೆ ಇದರ ಪ್ರೈಸ್ ಬಂದು ನಿಮಗೆ ಬರೀ ಕೇವಲ 6,499. ಸೊ ಇದನ್ನ ನೀವು EMI ತೊಗೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ತುಂಬ ಚೆನ್ನಾಗಿರೋ ಫೋನು, ಬನ್ನಿ ನೋಡೋಣ. ಸೊ ಇದು ಬಂದು ಫ್ಲಿಪ್ಕಾರ್ಟ್ದು ಬಾಕ್ಸು. ಸೊ ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೆ, ಬಟ್ ನಿಮಗೆ ಸೊ ಮತ್ತೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಫೋನು ಬಾಕ್ಸ್ ಯಾವ ಥರ ಇದೆ ಅಂತ, ಸಕ್ಕತ್ತಾಗಿದೆ. ಸೊ ಇದರ ಒಂದು ಒರಿಜಿನಲ್ ಪ್ರೈಸ್ ಬಂದು 10,000 ಏನೋ ಇದೆ, ಬಟ್ ನಿಮಗೆ ಇದನ್ನ ನಿಮಗೆ 6,400 999ಗೆ ಸಿಗ್ತಾ ಇರೋ ಫೋನು. ಸೊ ತುಂಬ ಸಕ್ಕತ್ತಾಗಿರೋ ಫೋನು. ಸೊ ಓಪನ್ ಮಾಡೋಣ. ವಾವ್, ಕ್ರೇಜಿ. ಸೊ ತುಂಬ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಇದರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಒಂದು ಸ್ಮಾಲ್ ಬಾಕ್ಸ್ ಇದೆ ಒಳಗಡೆ. ಸೊ ಇದು ಬಿಟ್ಟರೆ ಇನ್ನೇನು ಇಲ್ಲ ನಿಮಗೆ. ಸೊ ಇದು ಬಂದು ಬಾಕ್ಸ್, ಯೂಸರ್ ಮ್ಯಾನ್ಯಲ್ ಬಾಕ್ಸು. ಸೊ ಇದರೊಳಗಡೆ ಏನೇನಿದೆ ನೋಡೋ ಬನ್ನಿ. ಸೊ ಏನಿಲ್ಲ, ಖಾಲಿ ಒಂದೇ ಒಂದು ಚಾರ್ಜರು ಆ್ಯಂಡ್ ಯೂಸರ್ ಮ್ಯಾನ್ಯಲ್ಸ್ ಇದೆ. ಸೊ ಸಿಮ್ ಇಂಜೆಕ್ಷನ್ ಮ್ಯಾನ್ಯಲು. ಸೊ ಇದು ಸೈಡ್ಗೆ ಇಡೋಣ. ಸೊ ಟೈಪ್ ಸಿ ಚಾರ್ಜಿಂಗ್ ಕೇಬಲು. ಸೊ ನಿಮಗೆ ಟೈಪ್ ಸಿ ಟು ಟೈಪ್ ಸಿ ಅಷ್ಟೇ ಇದು. ಸೊ ನೀವು ಟೈಪ್ ಸಿ ಚಾರ್ಜರ್ನೇ ಪರ್ಚೇಸ್ ಮಾಡಬೇಕಾಗುತ್ತೆ. ಮತ್ತು ಇದರಲ್ಲಿ ಚಾರ್ಜರ್ ಬಂದಿಲ್ಲ ಈ ಫೋನಲ್ಲಿ. ಅದು ಬಿಟ್ಟರೆ ನಿಮಗೆ ಒಂದು ಸಖತ್ತಾಗಿರೋ ಒಂದು ಫೋನ್. ಸೊ ಕವರ್ನ ಪ್ಯಾಕ್ ಮಾಡಿದ್ದಾರೆ ನೀಟಾಗಿ. ಸೊ ಅದು ಬಿಟ್ಟರೆ ನಿಮಗೆ ಇನ್ನೇನು ಸಿಗ್ತಾಯಿಲ್ಲ. ಸಿಮ್ ಎಜೆಕ್ಷನ್ ಪಿನ್ ಒಂದಿದೆ. ಸೊ ಅದು ಬಿಟ್ಟರೆ ಈ ಫೋನಲ್ಲಿ ನಿಮಗೆ ಇನ್ನೇನು ಸಿಗ್ತಾ ಇಲ್ಲ. ಸೊ ನೋಡ್ತಾ ಇರ್ಬೋದು. ಸೊ ಸಿಮ್ ಎಜೆಕ್ಷನ್ ಅಷ್ಟೇ. ಸೊ ಚಾರ್ಜರ್ ಕೇಬಲ್ಲು ಮತ್ತು ನಿಮಗೆ ಒಂದು ಫೋನ್. ಸೊ ಇದೆಲ್ಲ ಈ ಕಡೆ ಇಟ್ಟರೆ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಆಯಿತು. ಸೊ ಎಲ್ಲ ಓಪನ್ ಮಾಡಿದರೆ ಕವರ್ನ ಬಿಸಾಕೋಣ ಸೈಡ್ಗೆ. ಸೊ ಸಕ್ಕತ್ತಾಗಿದೆ ಫೋನ್ ಮಾತ್ರ, ಲೆದರ್ ಫಿನಿಶು. ಸೊ ಫೀಲ್ ಮಾಡ್ತಾ ಇರ್ಬೋದು ನೀವು, ಸಕ್ಕತ್ತಾಗಿದೆ ಫೋನ್ ಮಾತ್ರ. ಸೊ ಬನ್ನಿ ಆನ್ ಮಾಡೋಣ ಈ ಫೋನು. ಸೊ ಈ ಫೋನ್ ಬಂದು ನಿಮಗೆ 6.74 ಇಂಚಸ್ ಡಿಸ್ಪ್ಲೇ ಸಿಗ್ತಾಯಿದೆ ಆ್ಯಂಡ್ HD+ ಡಿಸ್ಪ್ಲೇ ಇದು. ಸೊ ತುಂಬ ಸಕ್ಕತ್ತಾಗಿರುತ್ತೆ. ಸಾಕು, ಸಿಂಪಲ್ಲಾಗಿರೋದು ಈ ಫೋನ್ ಅಂತ ಹೇಳ್ಬೋದು. ಸೊ ನೀವು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು, ಆಗಲೇ ಹೇಳ್ದಂಗೆ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀರಾ, ಇಲ್ಲ ಜಸ್ಟ್ ಮನೇಲಿ ಯೂಸ್ ಮಾಡೋಕ್ಕೆ, ಯಾರಿಗಾದ್ರೂ ನಾರ್ಮಲಾಗಿ ಯೂಸ್ ಮಾಡೋಕ್ಕೆ. ಸೊ ಸಕ್ಕತ್ತಾಗಿರೋ ಫೋನ್ ಇದು. ಆಲ್ರೆಡಿ ನಾನು ಓಪನ್ ಮಾಡಿ ಎಲ್ಲ ಇದು ಮಾಡಿದ್ದೀನಿ. ಸೊ ಸೆಟ್ ಮಾಡಿದ್ದೀನಿ. ಸೊ ನೋಡ್ಬೋದು ಇದರ ಒಂದು ಡಿಸ್ಪ್ಲೇನ ನೀವು, ಇಷ್ಟು ದೊಡ್ಡದಾಗಿ ಡಿಸ್ಪ್ಲೇ ಇದೆ. ಸೊ ಕೈಯಲ್ಲಿ ಹಿಡ್ಕೊಂಡ್ರೆ ನಿಮಗೆ ಇಷ್ಟ ಆಗಲ್ಲ ಕಾಣುತ್ತೆ ಫೋನು. ಸೊ ಸಕ್ಕತ್ತಾಗಿರುತ್ತೆ ಈ ಫೋನ್ನ ನೀವು ಯೂಸ್ ಮಾಡ್ತಾಯಿದ್ರೆ. ಸೊ ಇದರ ಮೊದಲನೇದು ವಿಷಯ ಅಂದರೆ ಸ್ಟೋರೇಜ್ ವಿಷಯಕ್ಕೆ ಬಂದರೆ, ಇದರಲ್ಲಿ 4GB ನಿಮಗೆ 64GB ರ್ಯಾಮ್ ಮತ್ತು ರಾಮ್ ಸಿಗ್ತಾಯಿದೆ. ಸೊ ಇನ್ನು ಪ್ರೊಸೆಸರ್ ಬಂದು MediaTek G85, ಇಲ್ಲಿ ಆಕ್ಟೋಕೋರ್ ಪ್ರೊಸೆಸರು. ಸೊ ನೋಡ್ಬೋದು. ನೆಕ್ಸ್ಟ್ ಇದರ ನಿಮ್ಮ ಕ್ಯಾಮ್ರಾ ಅಂತ ಬಂದರೆ, ಕ್ಯಾಮ್ರಾ ಬಂದು ಎಲ್ಲರೂ ನೋಡೋದು ಕ್ಯಾಮ್ರಾನೇ. ಸೊ ನಾರ್ಮಲಾಗಿ ಫೋನ್ ತೊಗೊಳ್ಳೋದೇ ಕ್ಯಾಮ್ರಾಗೋಸ್ಕರ. ಸೊ ನೋಡ್ತಾ ಇರ್ಬೋದು ಇದು 12 ಮೆಗಾ ಪಿಕ್ಸೆಲ್ಲು. ನೀವು ಇದನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ ಮತ್ತು 50 ಮೆಗಾ ಪಿಕ್ಸೆಲ್ಗೆ. ಸೊ 50 ಮೆಗಾ ಪಿಕ್ಸೆಲ್ಗೆ ಸೆಟ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಕಾಣ್ತಾ ಇರುತ್ತೆ. ನಾನೊಂದಷ್ಟು ಫೋಟೋಸ್ನ ನಿಮಗೆ ತೋರಿಸ್ತಾ ಇರ್ತೀನಿ, ನೋಡ್ಬೋದು. ಇದರಲ್ಲಿ ಔಟ್ಡೋರಲ್ಲಿ ಮತ್ತು ಇಂಡೋರಲ್ಲಿ ಫೋಟೋಸ್ ತೆಗ್ದಿರೋದು. ಸೊ ಕ್ರೇಜಿಯಾಗಿ ನಿಮಗೆ ಈ ಥರ ಫೋಟೋಸ್ ಬರುತ್ತೆ. ಸಾಕು, ಸಿಂಪಲ್ಲಾಗಿ
ಸೆಲ್ಫಿ ಕ್ಯಾಮ್ರಾ ಬಂದು ನಿಮಗೆ 8 MP ಮೆಗಾಪಿಕ್ಸೆಲ್ ಕ್ಯಾಮ್ರಾ. ಫ್ರಂಟ್ ಕ್ಯಾಮ್ರಾ ಬಂದು ನಿಮಗೆ ಸೊ ನೋಡ್ಬೋದು. ಸೊ ನಾನು ಇದರಲ್ಲಿ ಆಲ್ರೆಡಿ ತೆಗ್ದಿರೋ ಒಂದಷ್ಟು ಫೋಟೋಸ್ನ ನೀವು ನೋಡ್ತೀನಿ ಅಂದರೆ ಸೊ ನೋಡ್ಬೋದು. ಇದು ಔಟ್ಡೋರಲ್ಲಿ ನಿಮಗೆ ಫೋಟೋಸ್ ತೆಗೆದಿರೋದು. ಸೊ ಈ ರೀತಿಯಾಗಿ ನಿಮಗೆ ಫೋಟೋಸು ಇದರಲ್ಲಿ ತೆಗೆದ್ಮೇಲೆ ಬರುತ್ತೆ. ಸಾಕು, ಸಿಂಪಲ್ಲಾಗಿದೆ ಇದು ಫೋನು. ನೋಡ್ಬೋದು ಎಷ್ಟು ಕ್ಲಾರಿಟಿಯಾಗಿ ನಿಮಗೆ ಒಂದು ಫೋಟೋಸು ಇದರಲ್ಲಿ ಸಿಗುತ್ತೆ ಅಂತ. ಸೊ ಇದು ಕ್ಯಾಮ್ರಾ ಒಂದು ಇದರಲ್ಲಿ ತುಂಬ ಸಕ್ಕತ್ತಾಗಿದೆ. ಇನ್ನು ಇದ್ರ ಬ್ಯಾಟ್ರಿ ಕೆಪಾಸಿಟಿ ವಿಷಯಕ್ಕೆ ಬಂದರೆ ನಿಮಗೆ ಇದರಲ್ಲಿ ಬ್ಯಾಟ್ರಿ ಬಂದು 5000 mAh ಬ್ಯಾಟ್ರಿ ಕೆಪಾಸಿಟಿ ಇದೆ. ಸೊ ನಿಮಗೆ ತುಂಬ ಲಾಂಗ್ ಲೈಫ್ ಬ್ಯಾಟ್ರಿ ಸಿಗುತ್ತೆ. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಸಿಂಪಲಾಗಿ ಏನು ನೀವು ಜಾಸ್ತಿ ಯೂಟ್ಯೂಬ್ ಏನು ನೋಡಲ್ಲ, ನಾರ್ಮಲಾಗಿ ಯೂಸ್ ಮಾಡ್ತೀನಿ ಅಂದರೂ ನೀವು ತುಂಬ ಬರುತ್ತೆ ಈ ಬ್ಯಾಟ್ರಿ. ಸೊ ಆರಾಮಾಗಿ ನೀವು ಈ ಫೋನ್ನ ತೊಗೋಬೋದು. ಬ್ಯಾಟ್ರಿ ವಿಷಯಕ್ಕೆ ಬಂದರೆ ಸೊ ನೋಡಿ 71% ಇದೆ. ಸೊ 2 ಡೇಸು ನಿಮಗೆ 23 hours ಇನ್ನೂ ಯೂಸ್ ಮಾಡ್ಬೋದು ಅನ್ನೋದು ತೋರಿಸ್ತಾ ಇದೆ. ಸೊ ಈ ರೀತಿಯಾಗಿ ನಿಮಗೆ ಇದರ ಒಂದು ಬ್ಯಾಟ್ರಿ ಕೆಪಾಸಿಟಿ ಆಗಿರುತ್ತೆ. ಇನ್ನು ಇದರ ಒಂದು ನಿಮಗೆ ಸಿಮ್ಮು ಬಂದು ಡ್ಯುಯಲ್ ಸಿಮ್ ಬಂದಿರೋದು, ಬಟ್ ಇದರಲ್ಲಿ 5G ಇಲ್ಲ. ಸೊ ನೀವೇನಾದರೂ 5G ಫೋನ್ ನೋಡ್ತಾ ಇದ್ದೀರಂದರೆ ಈ ಫೋನ್ ನಿಮಗಲ್ಲ. ಸೊ ನೀವು ಆರಾಮಾಗಿ ಬೇರೆ ಒಂದು ಫೋನ್ನ ತೊಗೋಬೋದಾಗುತ್ತೆ. 4Gನಲ್ಲಿ ನೀವು ಸಿಂಪಲ್ಲಾಗಿ ಆರಾಮಾಗಿ ಫೋನ್ನ ಪರ್ಚೇಸ್ ಮಾಡ್ಬೋದು. ಸೊ ಸಿಮ್ ವಿಷಯಕ್ಕೆ ಬಂದರೆ ನೋಡ್ತಾ ಇದ್ದೀರಾ, ಸೊ ಡ್ಯುಯಲ್ ಸಿಮ್ ಫೋನ್ ಇದು. ಸೊ ನೀವು ಆರಾಮಾಗಿ 2 ಸಿಮ್ನ ನೀವು ಇದರಲ್ಲಿ ಯೂಸ್ ಮಾಡ್ಕೋಬೋದು. ಹಾಕ್ಕೊಂಡು 4G ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಇನ್ನು ನಿಮಗೆ ಇದರಲ್ಲಿ ಬಂದು Type-C ಆಗಲೇ ಚಾರ್ಜರ್ ತೋರಿಸ್ತೆ ನಿಮಗೆ. Type-C ಚಾರ್ಜಿಂಗ್ ಪೋರ್ಟು ಮತ್ತು 3.5mm ಆಡಿಯೋ ಜಾಕ್ ಸಿಗ್ತಾಯಿದೆ. ಆಡಿಯೋ ಜಾಕ್ಕಿಂದ ಸೊ ಡಾಲ್ಬಿ ಅಟ್ಮೋಸ್ ನಿಮಗೆ ಸ್ಪೀಕರ್ ಸಿಗ್ತಾ ಇರೋದ್ರಿಂದ ತುಂಬ ನೀಟಾಗಿ ನಿಮಗೆ ಫಿಲಮ್ ನೋಡ್ಬೋದು ಅಥವಾ ಸಾಂಗ್ ಕೇಳ್ಬೋದು ಸಖತ್ ಸೌಂಡಲ್ಲಿ. ಸೊ ನೆಕ್ಸ್ಟು ನಾಯ್ಸ್ ಕ್ಯಾನ್ಸಲೇಷನ್ ನಿಮಗೆ ಮೈಕ್ ಇದೆ. ಸೊ ತುಂಬ ಸಖತ್ತಾಗಿರುತ್ತೆ ನಿಮಗೆ. ಇನ್ನು ನಿಮಗೆ ಸೈಡಲ್ಲಿ ಬಂದು ಲಾಕ್ ಸ್ಕ್ರೀನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಸಿಗ್ತಾ ಇರೋದ್ರಿಂದ ಈ ಫೋನಲ್ಲಿ ನಿಮಗೆ ಯಾವುದೇ ಒಂದು ಫಿಂಗರ್ ಪ್ರಿಂಟ್ ಇಲ್ಲ. ಸೊ ಡಿಸ್ಪ್ಲೇ ಫಿಂಗರ್ ಪ್ರಿಂಟು ಇಲ್ಲ, ಮತ್ತು ಬ್ಯಾಕ್ ಸೈಡು ನಿಮಗೆ ಫಿಂಗರ್ ಪ್ರಿಂಟ್ ಯಾವುದು ಸಿಗ್ತಾಯಿಲ್ಲ. ನಿಮಗೆ ಡಿಸ್ಪ್ಲೇ ಫಿಂಗರ್ ಪ್ರಿಂಟು ಇಲ್ಲ. ಇದೇನಿದ್ರು ನಿಮಗೆ ಲಾಕ್ನ ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಮ್ಯಾನ್ಯಲಾಗಿ. ಸೊ ಪ್ಯಾಟ್ರನ್ನ ಸೆಟ್ ಮಾಡಿಕೊಂಡು ನೀವು ಇದು ಮಾಡ್ಕೋಬೋದು. ಬಟ್ ನಿಮ್ಗೆ ಇದರಲ್ಲಿ ಫೇಸ್ ಅನ್ಲಾಕ್ ಇರುತ್ತೆ. ಸೊ ಫೇಸ್ ಅನ್ಲಾಕ್ ಇರೋದ್ರಿಂದ ನೀವು ಆರಾಮಾಗಿ ಫೇಸ್ ಅನ್ಲಾಕ್ನ ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ಇದರಲ್ಲಿ ಇನ್ನೂ ಒಂದು ವಿಷಯ ಅಂದರೆ ಸೊ ನೆಕ್ಸ್ಟು ನಿಮಗೆ ಇದರಲ್ಲಿ ಬಂದಿರೋ ಒಂದು ಆ್ಯಂಡ್ರಾಯ್ಡ್ ವರ್ಷನ್ನು. ಸೊ ನೀವು ಆಲ್ಮೋಸ್ಟ್ ಎಲ್ಲರೂ ಆ್ಯಂಡ್ರಾಯ್ಡ್ ವರ್ಷನ್ ಯಾವುದು ಅಂತ ನೀವು ನೋಡ್ತಾ ಇರ್ತೀರ. ಸೊ ಇದರಲ್ಲಿ ಬಂದು ಆ್ಯಂಡ್ರಾಯ್ಡು 14 ಇರೋದು. ಸೊ ತುಂಬಾ ಒಳ್ಳೆಯ ವಿಷಯ. ನೆಕ್ಸ್ಟು ನಿಮಗೆ ಅಪ್ಡೇಟ್ ಬಂದರೆ ಆರಾಮಾಗಿ ನೀವು ಆ್ಯಂಡ್ರಾಯ್ಡ್ 15ಗೆ ಅಪ್ಡೇಟ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಆ್ಯಂಡ್ರಾಯ್ಡ್ ನಿಮಗೆ 14 ಸಿಗ್ತಾ ಇರುವಂಥದ್ದು. ಇದರಲ್ಲಿ ನಿಮಗೆ ಚಾರ್ಜಿಂಗ್ ಬಂದು ಸಿ ಟೈಪ್ ಇರೋದು, ಮತ್ತು ನಿಮಗೆ ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಇದೆ. ಸೊ ನಿಮಗೆ Type-C ಫೋನ್ ಚಾರ್ಜರ್ ಯೂಸ್ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆಯದು. ಫಾಸ್ಟ್ ಚಾರ್ಜಿಂಗ್ನ ಒಂದು ಅನುಭವ ಸಿಗುತ್ತೆ. ಸೊ ಇದರ ಡಿಸ್ಪ್ಲೇ ರಿಫ್ರೆಶ್ ರೇಟ್ ಬಂದು 60 Hz ಇರೋದು. ಸೊ ತುಂಬ ಸಕ್ಕತ್ತಾಗಿದೆ, ನೋಡ್ತಾ ಇರ್ಬೋದು ನೀವು. ಕ್ರೇಜಿಯಾಗಿದೆ ಫೋನ್ ಮಾತ್ರ. ನೀವೇನಾದರೂ ಸಿಂಪಲ್ಲಾಗಿ ಯೂಸ್ ಮಾಡಬೇಕಂದ್ರೆ ಈ ಫೋನ್ ಆರಾಮಾಗಿ ಪರ್ಚೇಸ್ ಮಾಡಿ, ತಲೆನೇ ಕೇಳಿಸ್ಕೊಳ್ಳೋಂಗಿಲ್ಲ. ಬಿಗ್ ಬಿಲಿಯನ್ ಡೇಸಲ್ಲಿ ನೀವು ಆರಾಮಾಗಿ ತೊಗೊಂಡ್ರೆ, ಈಗ ಆಲ್ರೆಡಿ ಬಿಗ್ ಬಿಲಿಯನ್ ಡೇಸಲ್ಲಿ ನಿಮಗೆ ಸಿಗ್ತಾ ಇರೋದು ಈ ಫೋನು. ಸೊ ಸ್ಯಾಮ್ಸಂಗ್ F05 ಆರಾಮಾಗಿ ಸಿಂಪಲ್ಲಾಗಿ ನಿಮ್ಗೆ ಏನಾದರೂ ಈ ಫೋನ್ನ ಇಷ್ಟ ಆಗುತ್ತೆ ಅಂದರೆ ನೀವು ಆರಾಮಾಗಿ ಈ ಫೋನ್ಗೆ ಪರ್ಚೇಸ್ ಮಾಡೋದು. ಬರೀ 6500ಗೆ ನಿಮಗೆ ಈ ಫೋನು ಸಿಗ್ತಾಯಿದೆ. ಸೊ ಇದರ ನಿಮಗೆ ಕಲರ್ ವೇರಿಯಂಟು ಈ ಫೋನಲ್ಲಿ ಬಂದು ನಿಮಗೆ ಒಂದೇ ಕಲರ್ ವೇರಿಯಂಟ್ ಇರೋದು. ಸೊ ಇದೊಂದೇ ಕಲರ್ ನಿಮಗೆ ಸಿಗ್ತಾ ಇರೋದು. ಸೊ ಬ್ಲೂ ಕಲರು. ಸೊ ಆರಾಮಾಗಿ ಇದೊಂದು ಕಲರೇ ನಿಮಗೆ ಸಖತ್ ಕ್ರೇಜಿ ಲುಕ್
ಕೊಡುತ್ತೆ. ಸೊ ಇದರ ಕ್ಯಾಮ್ರಾ ಒಂದು ಡಿಸೈನ್ ಬಂದು ನಿಮಗೆ ಐಫೋನ್ ರೀತಿಯಾಗಿ ಇರುತ್ತೆ. ಸೊ ಸಕ್ಕತ್ತಾಗಿರುತ್ತೆ ನೋಡಿ. ನೆಕ್ಸ್ಟು ನಿಮಗೆ ಈ ಫೋನಲ್ಲಿ ನಿಮಗೆ 50 ಮೆಗಾ ಪಿಕ್ಸೆಲ್ಲು ಮೇನ್ ಸೆನ್ಸರು. ಸೊ ಇನ್ನೊಂದು 2 MP ಮೆಗಾ ಪಿಕ್ಸೆಲ್ಲು. ಸೊ ಇದರ ಆಲ್ರೆಡಿ ಸ್ಟೋರೇಜು 4GB 64 GB ಇರೋದು ನಿಮಗೆ. ಸೊ 4GB ರ್ಯಾಮ್ 64 GB ಸಾಕು. ಸಿಂಪಲಾಗಿ ನಿಮಗೆ ಇದರಲ್ಲಿ ಮೆಮೊರಿ ಕಾರ್ಡು ಕೂಡ ಸಿಗ್ತಾಯಿದೆ. ಮೆಮೊರಿ ಕಾರ್ಡು ಸಿಗೋಲ್ಲ, ಸೊ ಮೆಮೊರಿ ಕಾರ್ಡ್ ಸ್ಲಾಟ್ ಸಿಗುತ್ತೆ ನಿಮಗೆ. ಸೊ ಆಲ್ರೆಡಿ ನೀವು ಇದೇನಾದ್ರು ಎರಡು ಸಿಮ್ಮು ಮತ್ತು ಒಂದು ಮೆಮೊರಿ ಕಾರ್ಡ್ನು ಕೂಡ ಇದರಲ್ಲಿ ಹಾಕ್ಕೋಬೋದು. ಇದರಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಇಲ್ಲ. ಸೊ ನೀವು ಆರಾಮಾಗಿ ಡ್ಯುಯಲ್ ಸಿಮ್ಮು ಪ್ಲಸ್ ಒಂದು ಮೆಮೊರಿ ಕಾರ್ಡನ್ನ ನೀವು ಆರಾಮಾಗಿ ಇದರಲ್ಲಿ ಹಾಕ್ಕೋಬೋದು. 64 GB ನಿಮಗೆ ಸಾಕಾಗುತ್ತೆ. ಅಪ್ ಟು 1 TB ನೀವು ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಸೊ ನೀವೇನಾದರೂ ಮೆಮೊರಿ ಕಾರ್ಡ್ನ ಹಾಕ್ಕೊಂಡ್ರೆ ಸೊ ಅಪ್ ಟು 1 TB ನೀವು ಆರಾಮಾಗಿ ಈ ಫೋನ್ನ ಸ್ಟೋರೇಜ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಬೇಜಾರಿನ ವಿಷಯ ಏನೇನೆಂದರೆ ನಿಮಗೆ ಇದರಲ್ಲಿ ಚಾರ್ಜರ್ ಸಿಗ್ತಾಯಿಲ್ಲ. ಸೊ ಚಾರ್ಜರ್ ಒಂದು ನಿಮಗೆ ಸಿಗದೇ ಇರೋದ್ರಿಂದ ನೀವು ಈ ಫೋನ್ನ ಇಷ್ಟಪಡೋಕ್ಕಾಗಲ್ಲ ಅಂದ್ಕೋತೀನಿ. ಬಟ್ ನಿಮಗೆ ಚಾರ್ಜರ್ ಆಲ್ಮೋಸ್ಟ್ ಇರುತ್ತೆ. ಬಟ್ ಈಗ ಏನಕ್ಕೆ ಈ ಥರ ಮಾಡ್ತಾಯಿದ್ದೀರಾ ಗೊತ್ತಿಲ್ಲ. ಬಟ್ ಓಕೆ, ಎಲ್ಲ ಇದು ಮಾಡಿ ನೋಡಿದ್ರೆ ನಿಮಗೆ ಈ ಫೋನ್ ಅಂತೂ ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಏಕೆಂದರೆ ನೀವು ಇದೇ ಫೋನ್ನ ನೀವು ಬೇರೆ ಬ್ರ್ಯಾಂಡಲ್ಲಿ ನೀವು ನೋಡ್ತೀನಿ ಅಂದರೆ ರಿಯಲ್ಮಿ ಅಥವಾ ಪೋಕೋದಲ್ಲಿ ಬೇರೆ ಯಾವುದೇ ಒಂದು ಬ್ರ್ಯಾಂಡಲ್ಲಿ ನೀವು ನೋಡ್ತೀರಾ ಅಂದರೆ ಆ ಬ್ರ್ಯಾಂಡಲ್ಲಿ ನಿಮಗೆ ಇದೇ ಪ್ರೈಸಲ್ಲಿ ಇನ್ನೂ ಚೆನ್ನಾಗಿರೋ ಫೋನು ಸಿಗುತ್ತೆ. ಪ್ಲಸ್ ಬಟ್ ನಿಮಗೆ ಬ್ರ್ಯಾಂಡ್ ಅಂತ ಹೋದರೆ ಈ ಸ್ಯಾಮ್ಸಂಗ್ ಅಂತ ಒಂದು ಈ ಫೋನ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಪೋಕೋದಲ್ಲಿ ನೀವೇನಾದರೂ ಈ ಬ್ರ್ಯಾಂಡಲ್ಲಿ ನೀವು ಪೋಕೋದಲ್ಲೇ ನೋಡ್ತೀನಿ ಅಂದರೆ ನಿಮಗೆ 8GB 128GB ಅಥವಾ 6GB 128GB ಈ ರೀತಿ ಎಲ್ಲ ನಿಮಗೆ ಫೋನು ಸಿಗ್ತಾ ಹೋಗುತ್ತೆ. ಬಟ್ ನಿಮಗೆ ಬ್ರ್ಯಾಂಡ್ ಅಂತ ಹೋದರೆ ಈ ಫೋನ್ನ ನೀವು ನೋಡಬೇಕಾಗುತ್ತೆ. ಸೊ ಆ ರೀತಿ ನೀವು ಬೇರೆ ಏನಾದರೂ ರಿಯಲ್ಮಿಯಲ್ಲಿ ಇದೇ ಪ್ರೈಸ್ ರೇಂಜಲ್ಲಿ ನೀವು ನೋಡ್ತೀರಾ ಅಂದರೆ ರಿಯಲ್ಮಿನಲ್ಲಿ ನಿಮಗೆ ಈ ಪ್ರೈಸ್ ರೇಂಜಲ್ಲಿ ಮೊಬೈಲ್ಗಳು ಕಡಿಮೆ ಇದೆ. ಆ್ಯಂಡ್ ನಿಮಗೆ ಅದರಲ್ಲಿ 2GB 32GB ಸಿಗುತ್ತೆ. ಸೊ ಸ್ಟೋರೇಜು ನೀವು ಅವಾಗ ಏನು ಮಾಡ್ತೀರಾ, ಬೇರೆ ಅದನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ 4GB 64GB ಇದೆ. ನಿಮಗೆ 6499ಗೆ ನಿಮಗೆ ಈ ಫೋನ್ ಸಿಗ್ತಾಯಿದೆ ಅಂದರೆ ನೀವು 2GB ಮತ್ತು 32GBಗೆ ಆ ಫೋನ್ಗೆ ಹೋಗೋದ್ರಿಂದ ಲಾಭ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದರಿಂದ ನೀವು ಈ ಫೋನ್ ಏನಾದರೂ ಆರಾಮಾಗಿ 6,500ಕ್ಕೆ ನೀವು ಸಿಂಪಲಾಗಿ ಯೂಸ್ ಮಾಡ್ತೀರಾ ಅಂದರೆ ಆರಾಮಾಗಿ ಈ ಫೋನ್ನ ತೊಗೋಬೋದು. ಏಕೆಂದರೆ ಈ ಥರ ಕವರ್ ಬೇಕಂದರೆ ನೀವು ಪರ್ಚೇಸ್ ಮಾಡೋಕ್ಕಾಗುತ್ತೆ. ಸೊ ನಾನು ಅದನ್ನು ಕೂಡ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸಲ್ಲೇ ಮತ್ತೆ ಒಂದು ಪರ್ಚೇಸ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲೇ ನಾನು ತೋರಿಸ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ಕವರ್ ಸಿಗ್ತದೆ. ಸೊ ತುಂಬ ಕ್ಲಾಸಿಯಾಗಿದೆ. ಸೊ ಹಾಕಿ ತೋರಿಸ್ತೀನಿ ನೋಡಿ. ಸೊ ನೋಡ್ತಾ ಇರ್ಬೋದು ಈ ರೀತಿ ಒಂದು ನಿಮಗೆ ಕವರ್ ಹಾಕೊಂಡ್ಮೇಲೆ ಮೊಬೈಲ್ ಮಾತ್ರ ಸಾಕಾಗಿರುತ್ತೆ. ನೋಡ್ತಾ ಇರ್ಬೋದು ಎಡ್ಜಸ್ ಎಲ್ಲ ನಿಮಗೆ ಸೇಫ್ಟಿ ಎಡ್ಜಸ್ ಇರುತ್ತೆ. ಸೊ ಫೋನ್ ಬಿದ್ದರೂ ಕೂಡ ನಿಮಗೆ ಅಷ್ಟು ಎಫೆಕ್ಟ್ ಆಗೋಲ್ಲ, ಫೋನ್ಗೆ ಡ್ಯಾಮೇಜ್ ಆ ಥರ. ಸೊ ನೋಡ್ತಾ ಇರ್ಬೋದು ತುಂಬ ಕ್ರೇಜಿಯಾಗಿದೆ ಈ ಫೋನ್ ಮಾತ್ರ. ಕವರು ಕೂಡ ನಿಮಗೆ ಫ್ಲಿಪ್ಕಾರ್ಟಲ್ಲೇ ಆರಾಮಾಗಿ ತೊಗೋಬೋದು. 230 ರೂಪೀಸ್ ಆಗುತ್ತೆ. ಇಲ್ಲ ನೀವು ಲೋಕಲಲ್ಲಿ ತೊಗೊಳ್ತೀನಿ ಅಂದರೆ ಆರಾಮಾಗಿ ಇನ್ನೂ ಕಡಿಮೆಗೂ ಸಿಗ್ಬೋದು. ಸೊ ನೋಡಿ ಸಖತ್ತಾಗಿರೋ ಫೋನು ನಿಮಗೆ ಈ ಒಂದು ಪ್ರೈಸ್ ರೇಂಜಲ್ಲಿ ಮಾತ್ರ ಈ ಫೋನ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಬೇರೆ ನೀವು ಯಾವುದೇ ಒಂದು ಫೋನ್ ನೋಡ್ತೀನಿ ಅಂದರೆ ಇದಕ್ಕಿಂತ ಜಾಸ್ತಿ ಅಮೌಂಟ್ ಆಗುತ್ತೆ ಹೊರತು ನಿಮಗೆ ಕಡಿಮೆ ಆಗೋಲ್ಲ. ಸೊ ಅದರಿಂದ ಈ ಫೋನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ಇದರ ಒಂದು ಯೂಟ್ಯೂಬ್ ವಿಡಿಯೋನ ನಾನು ನಿಮಗೆ ಇದರಲ್ಲಿ ತೋರಿಸ್ತೀನಿ ಯಾವ ರೀತಿ ಪ್ಲೇ ಆಗುತ್ತೆ ಅಂತ. ಸೊ ನೋಡ್ಕೊಳ್ಳಿ, ಎಂಜಾಯ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.